ಸಕ್ಸಸ್. ಗೌಡ್ರೆ, ಅವ್ರು ಈ ಕೆಲಸ ಮಾಡೋದು ಸರಿ ಅಂತ ನಿಮ್ಗನ್ಸುತ್ತಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಗೌಡ್ರೆ, ಮನುಷ್ಯರು ತಪ್ಪು ಮಾಡೋದು ಸಹಜನೇ. ನಾನೇನು ಚಿನ್ನ ಬೆಳ್ಳಿ ಕದೆಗೆ ಬರಲಿಲ್ಲ. ಹೊಟ್ಟೆ ಸ್ಯಾನೆ ಆಸಿದಿತ್ತು. ಆಗಿಂದ ಗಂಜಿನೂ ಕುಡಿಲಿಲ್ವಲ್ಲ, ಅದಕ್ಕೆ ಕೈ ಕಾಲೆಲ್ಲ ಒದರ್ತಾ ಇತ್ತು. ಅನ್ನದ ದೇವ್ರ ಮುಂದೆ ಇನ್ನು ದೇವ್ರಿಲ್ಲ ಅಂತಾರೆ. ಹಾಗಿರುವಾಗ ಅನ್ನದ ವಿಷಯದಲ್ಲಿ ಯಾರು ಸುಳ್ಳು ಹೇಳೋದಿಲ್ಲ. ನೀವು ಬನ್ನಿ ಆಂಟಿ. ಹೋಗು ಐಶ್ವರ್ಯ, ನಾನು ಏಟೆ ಹೇಳಿದ್ರು ನಿನಗೆ ಅರ್ಥ ಆಗಕ್ಕಿಲ್ಲ. ಹಾಗೆ ಏಟೆ ಹಾಲೆದ್ರು ಅದು ಕಕ್ಕೋದು ಈ ಸನೆ. ಆಂಟಿ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಓ, ಪದಾರ್ಥದಲ್ಲಿ ಏನಾದರೂ ಬೆರೆಸಿರ್ಬೋದು ಅಂತನಾ? ಯೋಚನೆ ಮಾಡಬೇಡಿ ಆಂಟಿ, ನಾನು ಅಷ್ಟು ಕೆಟ್ಟೋಳಲ್ಲ ಆಂಟಿ. ಧೈರ್ಯದಿಂದ ಊಟ ಮಾಡಿ. ಇನ್ನೊಂಚೂರು ಹಾಕ್ಲಾ? ತಗೊಳ್ಳಿ, ಊಟ ಮಾಡಿ. ನಿಂಗೊಂಚೂರು ಮಾನ ಮರವಾದೆ ಅನ್ನೋದೇ ಇಲ್ವಾ? ಮಾಡಿದುಣ್ಣೋ ಮಾರಾಯ ಅನ್ನೋ ಗಾದೆ ಮಾತೇ ಐತಿ. ಅಂಥದ್ರಾಗೆ ಮಾಡಿರೋ ತೆಪ್ಪನೆಲ್ಲ ಮರ್ಸ್ಬಿಟ್ಟು ಏನೂ ಆಗೇ ಇಲ್ಲ ಅನ್ನೋರಂಗೆ ಇಲ್ಲಿ ಬಂದು ಕುಂತ್ಕೊಂಡು ಉಣ್ತಾ ಇದೆಯಲ್ಲ, ನಿಂದು ಒಂದು ಜನ್ಮನ. ಕಾಂಚನ, ಉಣ್ಣೋವಾಗಿ ತಡೆದ್ರೆ ಮಹಾ ಪಾಪ ಸುತ್ಕೊಳ್ತು, ತಿಳ್ಕೊ. ಬಂದರೂ ಪರವಾಗಿಲ್ಲ. ನನ್ನ ಮಗ ರಂಗೇಗೌಡ ಒಂದು ತೀರ್ಪು ಕೊಟ್ಟವನೇ ಅನ್ಯಾಕೆ ಅದರಂಗೆ ನಡಿಬೇಕು. ರಂಗೇಗೌಡ ನಟ್ಟಿನಾಗೆ ಅವನು ಕೊಟ್ಟಿರೋ ತೀರ್ಪಿಗೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಜನ ಮಾತಾಡ್ಕೊಂಡ್ರೆ ಹೋಗೋದು ನನ್ನ ಮಗ ರಂಗೇಗೌಡನ ಮಾನ. ನಾನು ಬದುಕಿರೋ ಗಂಟ ನನ್ನ ಮಗ ತಲೆ ತಗ್ಸೋಕ್ಕೆ ನಾನು ಅವಕಾಶ ಮಾಡಿಕೊಡೋಕ್ಕಿಲ್ಲ. ಹೋಗು, ಅವನು ಕೊಟ್ಟಿರೋ ಶಿಕ್ಷೆ ಪ್ರಕಾರ ಕೊಟ್ಟಿಗೆ ಕ್ಯಾಮೆ ಮಾಡಿಕೊಂಡು ಗಂಜಿ ಕುಡ್ಕೊಂಡು ಬಿದ್ದಿರೋ. ಎತ್ತೋಗು. ನೀನೇನು ಬ್ಯಾಸರ ಮಾಡ್ಕೋಬೇಡ ಕಣವ. ನೀನು ಒಂದು ತುತ್ತು ಅವಳಿಗೆ ಇಕ್ಕಕ್ಕೆ ಹೋಗಿದ್ದು ನಿನ್ನ ಒಳ್ಳೆ ಗುಣ. ಹಂಗೆಯ ನಾನು ಈಟೋ ನಿಷ್ಠೂರವಾಗಿ ಮಾತಾಡೋಕ್ಕೆ ಕಾರಣ ನಾನು ನನ್ನ ಮಗ ರಂಗೇಗೌಡನ ಮ್ಯಾಗಿಟ್ಟಿರೋ ಮಮತೆ. ಮೇಡಮ್ ಅವರೇ, ಯಾಕೆ ಒಂಥರ ಇದ್ದೀರಾ? ಹುಷಾರಿಲ್ವೇ? ಅಯ್ಯೋ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಆದರೆ ಈ ಮನೆಯವ್ರ ಮನಸ್ಥಿತಿನೇ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನನಗೆ. ಅಯ್ಯೋ, ಈಗ ಏನಾಯ್ತು ಅಂತ ಹಿಂಗೆ ಬೇಸರ ಮಾಡ್ಕೊಂಡಿದ್ದೀರಾ? ಹೇಳ್ತೀನಿ, ಆದರೂ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ಹೇಳಿ ಮೇಡಮ್ ಅವರೇ. ಅದು ಸರೋಜಾ ಆಂಟಿನ ಮನೆ ಒಳಗೆ ಕರ್ಕೊಂಡು ಬಂದು ಊಟ ಹಾಕ್ತಾ ಇದ್ದೆ. ಅಷ್ಟರಲ್ಲಿ ಅತ್ತೆ ಬಂದು ನನ್ನ ತಡೆದು ಅವ್ರನ್ನ ಬೈದು ಕಳಿಸ್ಬಿಟ್ರು. ಪಾಪ
ಸರೋಜಾ ಆಂಟಿ ಒಂದು ತುತ್ತು ಕೂಡ ತಿನ್ನಲಿಲ್ಲ ಗೊತ್ತಾ. ನೀವು ತೆಪ್ಪು ಮಾಡ್ಬಿಟ್ರಿ ಮೇಡಮ್ ಅವರೇ. ತೆಪ್ಪು ಮಾಡಿದವ್ರು ಯಾರೇ ಆಗಲಿ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ಅವ್ರ ಧರ್ಮ. ನೀವು ಅದನ್ನೇ ತಡೆದು ಅವ್ರ ಗುಣ್ಣಕ್ಕಿಟ್ರೆ ಅವ್ವ ತಡಿದೆ ಇನ್ನೇನು ಮಾಡ್ತಾರೆ ಹೇಳಿ. ನೋಡಿ, ನ್ಯಾಯದ ವಿಚಾರ ಬಂದಾಗ ಸಂಬಂಧಕ್ಕೆ ಬೆಲೆ ಕೊಡಬಾರ್ದು ಅಂತ ಅವ್ವ ಹೇಳ್ತಾ ಇರ್ತಾರೆ. ಅಂಥವ್ರ ಕಣ್ಮುಂದೆನೇ ಅನ್ಯಾಯ ನಡೀತಿದ್ರೆ ಹೆಂಗೆ ಸುಮ್ಕೆ ಇರ್ತಾರೆ ಹೇಳಿ ಮೇಡಮ್ ಅವರೇ. ನೀವು ಬೇಸರ ಪಟ್ಕೊಳ್ಳೋ ಥರ ನಮ್ಮವ್ವ ತಿನ್ನೋ ಅನ್ನವ ಕಿತ್ಕೊಳ್ಳೋಕ್ಕಿಲ್ಲ. ಅವರೊಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಕೇಳ್ಕೊಂಬಂದವ್ರಿಗೆ ಯಾವತ್ತೂ ಬರಿಗೈಯಲ್ಲಿ ಕಳ್ಸೋಕ್ಕಿಲ್ಲ. ಆಟೆ ಅಲ್ಲ ಮೇಡಮ್ ಅವರೇ, ಅವ್ರು ಯಾವತ್ತಿದ್ರೂ ನನ್ನ ರಕ್ಷಣೆಗೆ ಅಂತಲೇ ನಿಂತ್ಕೋತಾರೆ. ನೀವು ಮಾತ್ರ ಅಲ್ಲ, ನಿಮ್ಮ ಮುಂದೆ ಅವ್ರ ಸ್ವಂತ ಅಣ್ಣ ಅದಕ್ಕೆ ಯಾರೂ ಲೆಕ್ಕಕ್ಕಿಲ್ಲ ಅವ್ರಿಗೆ. ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕಿತ್ತು. ಅದೇನು ಅಂತ ಹೇಳಿ ಮೇಡಮ್ ಅವರೇ. ಹೇಳ್ತೀನಿ, ಆದರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಮಾತ್ರ. ನೀವು ಸತ್ಯ ಹೇಳ್ತೀನಿ ಅಂದರೆ ಅದು ಸತ್ಯನೇ ಆಗಿರ್ತದೆ. ಆ ಸತ್ಯ ಕಹಿಯಾಗಿದ್ರೂ ನಾನು ಸಹಿಸ್ಕೊತೀನಿ. ಅದೇನು ಅಂತ ಹೇಳಿ. ಅದು ಅದು ನಿಮ್ಮ ತಾಯಿ ಬಗ್ಗೆ. ಅಷ್ಟೇನಾ? ಅದೇನು ಹೇಳಿ ಮೇಡಮ್ ಅವರೇ. ಮದುವೆ ಆದ ಹೊಸದ್ರಲ್ಲಿ ಅತ್ತೆ ನಿಭಾಯಿಸೋದು ಹೇಗಪ್ಪ ಅಂತ ಅನ್ಸಿತ್ತು. ಅದರಲ್ಲೂ ಅವ್ರು ನಿಮಗೆ ಮಲ್ತಾಯಿ ಆಗಿರುವಾಗ ಮಗಂಗೆ ಪ್ರೀತಿ ತೋರ್ಸೋದು ಕಷ್ಟ. ಹಾಗಿರುವಾಗ ನನ್ನ ಮೇಲೆ ಎಂಥ ಪ್ರೀತಿ ತೋರ್ಸೋದಕ್ಕೆ ಸಾಧ್ಯ ಅಂತೆಲ್ಲ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡು ಅವ್ರ ಬಗ್ಗೆ ಬೇಡದೇ ಇರೋದೆಲ್ಲ ತಲೆಗೆ ತುಂಬಿಕೊಂಡಿದ್ದೆ. ಆದರೆ ಈಗ ಅವ್ರ ನಿಜವಾದ ಗುಣ ಇಷ್ಟಿಷ್ಟೇ ಅರ್ಥ ಆಗ್ತಾ ಇದೆ. ನೀವು ಅನ್ಕೊಂಡಿರೋ ಹಾಗೆ ಅವ್ರು ನಿಮ್ಮ ಪಾಲ್ಗೆ ದೇವ್ರೆ. ಐಸು ಮೇಡಮ್ ಅವರೇ, ಈಗ ಸತ್ಯ ಹೇಳಿದ್ದು ಒಳ್ಳೇದೇ ಆಯಿತು. ಯಾಕೆ ಅಂದರೆ ಈಗ ನನಗೂ ಸತ್ಯ ಹೇಳೋ ಧೈರ್ಯ ಬರ್ತಾ ಇದೆ. ಹೇಳ್ತೀನಿ, ಬೇಸರ ಮಾಡ್ಕೋಬಾರ್ದು. ಇಲ್ಲ, ಹೇಳಿ. ಅದೇನಂದರೆ, ನೀವು ಸಿಟಿನಾಗ ಓದಿದ್ದು ಎಮ್ಮೆ ಅಲ್ವೇ? ಏನಿಲ್ಲ ಅಂದರೂ ಒಂದು 100 ಗ್ರಾಮ್ನಷ್ಟಾದರೂ ಕೊಬ್ಬಿರ್ತದೆ. ಅದೇ ಆಮ್ನಾಗೆ ಎಲ್ಲಿ ನಮ್ಮ ಅವ್ವಂಗೆ ಬೆಲೆ ಕೊಡದೆ ಕೀಳಕ್ಕೆ ಕಂಡುಬಿಡ್ತಿರೋ ಅನ್ನೋ ಅನುಮಾನ ಇತ್ತು. ಐಸು ಮೇಡಮ್ ಅವರೇ, ನಮ್ಮ ಅವ್ವ ಹೆಂಗೆ ಅಂದರೆ 1000 ಜನ ಮಧ್ಯೆ ಇದ್ದರೂ ಅನ್ನ ತಿಂದು ಬಾಯಿನ ಒರೆಸ್ಬಿಡ್ತಾಳೆ. ಕೈಗೆ ಸಣ್ಣ ಏಟಾದರೂ ಸಾಕು, ಒಳ್ಳೆ ಪುಟ್ಟ ಮಕ್ಕಳಿಗೆ ತುತ್ತಿಕ್ಕಲ್ವಾ ಹಂಗಳ ಕೈಯಾರ ಊಟ ಮಾಡಿಸ್ತಾಳೆ. ಅದು ಯಾವುದೇ ಹೆಣ್ರಾದ್ರೂ ಸಹಿಸ್ಕೊಳಕ್ಕಿಲ್ಲ. ತನ್ನ ಗಂಡನ ಮುದ್ದಾಡೋ ಹಕ್ಕಾಗ್ಲಿ ಇಲ್ಲ ಗುದ್ದಾಡೋ ಹಕ್ಕಾಗ್ಲಿ ಎಲ್ಲ ತನಗೆ ಬೇಕು ಅಂತ ಆಸೆ ಪಡ್ತಾಳೆ. ಅದರಿಂದ ಅತ್ತೆ ಮೇಲೆ ಸಣ್ಣ ಪುಟ್ಟದಕ್ಕೆಲ್ಲ ದೂರ ಹೇಳಿ ಅತ್ತೆ ಸೊಸೆ ಮಧ್ಯ ಜಗಳ ಆಗಿ ಅಟ್ಟಿ ರಣರಂಗನೇ ಆಗ್ಬಿಡ್ತದೆ. ಆದರೆ ನೀವು ಯಾವತ್ತೂ ಹಂಗೆ ಮಾಡಲಿಲ್ಲ. ನಾನು ಹೆಂಗೆ ನಮ್ಮ ಅವ್ವನ ದ್ಯಾವ್ರು ಅನ್ಕೊಂಡ್ನೋ ನೀವು ಹಂಗೆ ಅನ್ಕೊಂಡ್ರಿ. ಅವ್ವ ಮಗನ ಮೇಲೆ ಪಿರುತಿ ತೋರಿಸ್ತಾವಳೆ ಅನ್ಕೊಳ್ದೆ ದ್ಯಾವ್ರು ಭಕ್ತನ ಮೇಲೆ ಪಿರುತಿ ತೋರಿಸ್ತಾವಳೆ ಅಂತ ಸಹಿಸ್ಕೊಂಡ್ರಿ. ನಾನು ಮಾತಿಗೆ ಮುಂಚೆ ಅವ್ವ ಅವ್ವ ಅಂತಿರ್ತೀನಿ. ಬೇರೆ ಹೆಣ್ರಾಗಿದ್ರೆ ಅದಕ್ಕೆ ಕಿತಾಪತಿ ತೆಗೆದು ಕಿತ್ತಾಡಿರೋರು. ಆದರೆ ನೀವು ಅದಕ್ಕೆ ಅಸೂಯೆ ಪಡೆದೆ ಅನುಸರಿಸ್ಕೊಂಡ್ರಿ. ನೋಡಿ, ನೀವು ಕೊನೆ ಗಂಟ ಅವ್ವನ್ನ ಅತ್ತೆ ಅನ್ಕೊಳ್ದೆ ಅವ್ವ ಅನ್ಕೊಂಡೇ ಇದ್ಬಿಡಿ. ನಾನು ಅದನ್ನೇ ನಿಮ್ಮ ತಾವು ಕೇಳ್ಕೊಳ್ಳೋದು. ಸರಿ ಮೇಡಮ್ ಅವರೇ, ನಾನು ಮನೆ ಕತ್ತೀನಿ. ಶುಭರಾತ್ರಿ. ಆ ಬಂಡೆ ಹೊಡೆಯೋ ಕರಿಯನ್ನ ಹಿಡಿಬೇಕು ಅಂತಾನೆ ಗೆಡ್ಡ ತೋಡೂ ಆಗದೆ. ಅವನು ಸಿಕ್ಕಾಕೊಂಡ್ರೆ ನೀನ್ ಯಾವ ಬೀದಿ ಕಲ್ಲಾಯ್ತೀಯ ಅನ್ನೋ ತೀರ್ಮಾನನೂ ತಕ್ಕಂಡಾಗದೆ. ಉಸಿರ್ನಿಲ್ಲ ಗಂಟ ನಗತಾನೆ ಇರು.
ಹಂಗಾಗಕ್ಕಿಲ್ಲ. ಹಂಗಾಗಕ್ಕೆ ನಾನು ಬಿಡಕ್ಕೂ ಇಲ್ಲ. ಅವರಿಬ್ಬರು ಸೇರ್ಕೊಂಡು ಐಶ್ವರ್ಯನ ನನ್ನ ವಿರುದ್ಧ ಎತ್ಕಟ್ಟಿ ಏನೋ ಸಾಧ್ಸಂಗವ್ರೆ. ನಾನು ಪೂರ್ತಿ ಮಾಡದೆ ಬಿಟ್ಟಿರೋ ಕಾಮೆ ಅಂದ್ರೆ ಆ ಕರಿಯನ್ನ ಶಾಶ್ವತವಾಗಿ ಬಾಯಿ ಮುಚ್ಚಿಸ್ತೇನೆ. ಆದಷ್ಟು ಬೆನ್ನೆಯನ್ನು ಮಾಡಿಬಿಡ್ಬೇಕು. ಅದು ಮುಗಿಯ ಗಂಟ ಈ 2 ಧೂಮಕೇತುಗಳು ಐಶ್ವರ್ಯಂತವ ಸುಳಿದೇ ಇರಂಗ್ ನೋಡ್ಕೊಬೇಕು. ಐಶ್ವರ್ಯ, ಈ ಗೀತ ನಿಮ್ಮ ಅತ್ತೆ ಬಣ್ಣ ಬಯಲು ಮಾಡೋಕ್ಕೆ ಒಳ್ಳೆ ವೇದಿಕೆನೇ ಸಿದ್ಧ ಆಗಿದೆ. ನೀನು 2ನೇ ಪರೀಕ್ಷೆಗೆ ಸಿದ್ಧ ಅಲ್ವೇನವ? ಕ್ಷಮಿಸಿ ಮಾವ, ನಾನು ಯಾವ ಪರೀಕ್ಷೆಗೂ ಸಿದ್ಧ ಇಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿ ನೋಡಿದೆ, ಯಾಕೋ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಹೇಗೂ ನೀವು ಮಾಡೋ ಪರೀಕ್ಷೆನಲ್ಲಿ ಅತ್ತೆ ಯಾವ ತಪ್ಪು ಮಾಡಿಲ್ಲ ಅನ್ನೋದೇ ಸಾಬೀತಾಗೋದು. ಆದ್ರೆ ಆಮೇಲೆ ನಾನು ನಿಮ್ಮ ಮಾತು ಕೇಳ್ಕೊಂಡು ಅವ್ರ ಮೇಲೆ ಅನುಮಾನ ಪಟ್ಟೆ ಅನ್ನೋದೇನಾದ್ರೂ ನನ್ನ ಗಂಡಂಗೋ ಇಲ್ಲ ಅತ್ತೆಗೋ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಸತ್ಯನ ತಿಳ್ಕೊಳ್ಳೋ ಅವಸರದಲ್ಲಿ ಅವ್ರ ಮನ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಏನಮ್ಮ ಹಿಂಗಂದ್ಬಿಟ್ಟೆ? ಅಮ್ಮ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನಂಗೆ ಆಗ್ತದಲ್ಲವ ಈ ಮಗಿ. ಅಲ್ಲವ, ಆ ರಾಕ್ಷಸಿ ಎಂತವಳು ಅಂತ ಗೊತ್ತಾಗೋ ಟೈಮ್ನಾಗೆ ಇಟ್ಟೆಜ್ಜನ್ನ ಹಿಂದಕ್ಕೆ ಇಡ್ತಾ ಇದೆಯಲ್ಲವ. ಹಿಂಗಾದ್ರೆ ಹೆಂಗೆ ಹೇಳವ? ಮಾವ, ಕತ್ಲೆ ಯಾವುದು ಬೆಳಕು ಯಾವುದು ಅಂತ ಶೋಧನೆ ಮಾಡೋ ಅಗ್ನಿ ಪರೀಕ್ಷೆ ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ನೀವ್ ಹೇಳ್ದಾಗೆ ಸತ್ಯನ ಹುಡ್ಕೊಂಡು ಹೊರಟು ನಾವೇ ದಾರಿ ತಪ್ಪೋ ಪ್ರಸಂಗ ಬಂದ್ರೆ ಏನ್ ಮಾಡ್ತೀರಾ? ನನ್ ಗಂಡ ತನ್ನ ತಾಯಿನೇ ದೇವ್ರು ಅಂತ ನಂಬ್ಕೊಂಡಿದ್ದಾರೆ. ನಾನು ಹಾಗೆ ಇರ್ತೀನಿ ಅಂತ ಆಸೆ ಪಡ್ತಿದ್ದಾರೆ. ನಾನು ಅವ್ರ ನಂಬಿಕೆಗೆ ಬೆಲೆ ಕೊಡದೆ ಅವ್ರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡು ಅವ್ರ ಮನ್ಸು ನೋಯಿಸೋ ಕೆಲಸಕ್ಕೆ ನಿಮ್ ಕೈ ಜೋಡಿಸಿದ್ದೀನಿ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ನಿನ್ನ ಮನಸ್ಸಿನಾಗ ಆಗ್ತಾ ಇರೋ ತಳ್ಮಳ ಏನು ಅನ್ನೋದು ನನಗೆ ಸಂದಾಗ ಅರ್ಥ ಆಯ್ತದೆ ಕಣವ. ಆದರೆ ಮನುಷ್ಯ ಆತನು ಬಡಿಸ್ಕೊಂಡಿರೋ ಊಟನಾಗಲಿ ವಹಿಸ್ಕೊಂಡಿರೋ ಕೆಲಸನಾಗಲಿ ಅರ್ಧಕ್ಕೆ ಬಿಡಬಾರ್ದು. ಅದು ಶ್ರೇಯಸ್ಸಲ್ಲ ಕಣವ. ನನ್ನ ಮಗ ರಂಗೇಗೌಡನ ಬದುಕು ಕತ್ತಲ್ನಾಗೆ ಮುಳುಗೋಯ್ತಲ್ಲ ಅಂತ ಹಗಲು ರಾತ್ರಿ ನಾನು ಅದ್ಯಾವರ್ತಾವ ಕಣ್ಣೀರಾಗ್ತಿದ್ದೆ. ನನ್ನ ದುಃಖ ಅವನಿಗೆ ಬಿರ್ನೆ ಕೇಳಿಸ್ತು ಅಂತ ಕಾಣ್ತದೆ. ಅದಕ್ಕೆ ನಿನ್ನಂಥ ಬಂಗಾರದಂಥ ಗುಣ ಇರೋ ಹುಡುಗಿನ ಅವನ ಜೀವನದಾಗೆ ಜೊತೆ ಮಾಡಿ ಕಳಿಸವನೆ. ಹಂಗೆಯ ಅವನ ಬದುಕಿನಾಗೆ ಬಿರುಗಾಳಿ ಎಪ್ಸಕ್ಕೆ ಅಂತ ಹೊಂಟರು ಆ ರಾಕ್ಷಸಿ ಮುಖವಾಡನ ಕಳಿಸಿ ಈ ಅಟ್ಟಿನ ನಂದಗೋಕುಲ ಮಾಡೋ ಜವಾಬ್ದಾರಿ ನಿಂದೆ ಕಣವ. ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಚ್ಛೆ ಕಣವ. ನಡೀವ, ಹೋಗಮ್ಮ. ಅವ ಐಶ್ವರ್ಯ, ನಿನ್ನೆ ದಿನ ನೀನು ಆಟೋ ಒಂದು ಧೈರ್ಯ ಮಾಡಿ ಆ ಪಂಡಿತನ ಹಿಡಿಯಕ್ಕೆ ಹೋಗಿದ್ದ ವಿಷಯ ಕೇಳಿ ನನಗೆ ಸ್ಯಾನೆ ಸಂತೋಷ ಆಯಿತು ಕಣವ. ನಮ್ಮ ಮಟ್ಟಿ ಸೊಸೆ ಧೈರ್ಯ ಅಂದರೆ ಹಿಂಗೆ ಇರಬೇಕು. ಆದರೆ ನಿಂಗೆ ಅವನ ಮ್ಯಾಗ ಅನುಮಾನ ಬಂದದೆ ಅಂತ ನೀನು ನಂತದ್ದು ಯಾಕೆ ಹೇಳಲಿಲ್ಲ? ಹೇಳಿದ್ರೆ ರಂಗೇಗೌಡನ ಕಳಿಸಿ ಅವನ್ನ ಎಳ್ಕ ಬರಕ್ಕೆ ಹೇಳ್ತಿದ್ದೆ. ನನಗೂ ಎಲ್ಲೋ ಅನುಮಾನದೊಳಗೆ ಕೊರಿತಾನೇ ಇತ್ತು.
ಅದಕ್ಕೆ ಮೇಲೆ ನನ್ನ ಕಣ್ಣಿಟ್ಟು ಸತ್ಯ ತಿಳ್ಕೊಂಡೆ. ನೋಡವ, ನಿಂಗೆ ಇನ್ಮೇಲೆ ಏನಾರು ಅನುಮಾನ ಬಂದರೆ ಮೊದಲು ನನ್ನ ತಾವಿಯೋಳು, ನಾನೇ ಅದನ್ನ ಪರಿಹಾರ ಮಾಡಿಬಿಡ್ತೀನಿ. ಹಾಂ, ಮಗ ರಂಗೇಗೌಡ, ಬಾರ್ಲಾ ಇಲ್ಲಿ. ಏನವ? ಮಗ, ನಿನ್ನೆ ಪಟೇಲ್ರ ಮಂತಕ್ಕೆ ಹೋಗಿದ್ದೆ. ಅಲ್ಲಿ ಅರಕೆರೆ ಚೇರ್ಮನ್ರು ಬೈರೇಗೌಡರು ಸಿಕ್ಕಿ ಅವ್ರ ಮಗಳ ಲಗ್ನ ಪತ್ರಿಕೆ ಕೊಟ್ಟು ಅಟ್ಟಿನಾಗಿ ಎಲ್ಲರೂ ಬರಬೇಕು, ರಂಗೇಗೌಡ್ರಿಗೂ ಹೇಳ್ಬಿಡಿ, ನಿಮ್ಮ ದಾರಿನೇ ಕಾಯ್ತಾ ಇರ್ತೀವಿ, ನೀವು ಬಂದು ತಾಳಿ ಮುಟ್ಸೋ ಗಂಟ ಅದನ್ನ ಕಟ್ಸೋಕ್ಕಿಲ್ಲ, ಬರೋದನ್ನು ಮರಿಬ್ಯಾಡಿ ಅಂದರು. ಆದರೆ ಅಯ್ಯೋ, ಅದಕ್ಕೆ ಯಾಕವ ಚಿಂತೆ ಮಾಡಿಯಾ? ಹೋದ್ರಾಯ್ತು ಬಿಡು. ನಿಮ್ಮಿಬ್ಬರು ಲಗ್ನ ಆತಾವಿಂದ ಯಾವ ಶುಭ ಕಾರ್ಯಕ್ಕೂ ನೀವಿಬ್ರು ಜೊತೆನಾಗ ಹೋಗ್ನೇ ಇಲ್ಲ. ಯಾವುದೇ ಲಗ್ನಕ್ಕಾದರೂ ನಾನು ಮಹೇಶ ಇಲ್ಲ ಅಣ್ಣ ಅದಕ್ಕೆ ಹೋಯ್ತಿದ್ವಿ. ಜನಗಳೆಲ್ಲ ಯಾವ ಶುಭ ಕಾರ್ಯಕ್ಕೂ ನೀವು ಮಗ ಸೊಸೆನ ಒಂದ್ಕಿತನೂ ಕರ್ಕೊಂಬರೋಕ್ಕಿಲ್ವಲ್ಲ ಅಂತ ಬೇಸರ ಮಾಡ್ಕೊಂಡು ಮಾತಾಡ್ತಿದ್ರು. ಅದಕ್ಕೆ ಈ ಕಿತ ನೀನು ನನ್ನ ಸೊಸೆನುವೆ ಹೋಗಿದ್ದು ಬನ್ನಿ. ಮನೆ ಮುರ್ಕಿ ಏನೂ ಸಂಜೆ ಮಾಡೋಂಗವಳೆ. ನೀವಿಬ್ರು ನನ್ನ ಸೊಸೆ ಕುಟೆ ಸೇರ್ಕೊಂಡು ನನ್ನ ಜಾಡ್ ಹಿಡಿಯಕ್ಕೆ ಹೊಂಟಿರುವಾಗ ಅದು ಹೆಂಗೆ ತೆಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡೋಕ್ಕೆ ನನಗೆ ಬರೋಕ್ಕಿಲ್ವೇ? ಅದೆಂಗೈತದೆ? ಹೊರಗಡೆ ಮಳೆ ಯಾವಾಗ ಬರ್ತದೆ ಅಂತ ಹೇಳಕ್ಕಾಗಕ್ಕಿಲ್ಲ. ಈಗೇನು ಬೇಡ ಹೋಗೋದು. ಅವ್ವ ಹೇಳದ್ಮೇಲೆ ಮುಗೀತು. ಮಳೆನೇ ಬರಲಿ, ಸುಂಡ್ರ ಗಾಳಿನೇ ಬರಲಿ, ನಾವು ಹೋಗೋದೆಯ. ಅದನ್ನು ಕೇಳಕ್ಕೆ ಇನ್ಯಾರಿಗೂ ಹಕ್ಕಿಲ್ಲ. ಆಯ್ತು ಮೇಡಮ್ ಅವರೇ, ನೀವು ಬಿರ್ನೆ ಸಿದ್ಧ ಆಗ್ಬಿಡಿ, ಇಬ್ರು ಒಟ್ಟಿಗೆ ಔಟ್ ಬಂದ್ಬಿಡಮ್ಮ. ಮಿಸ್ಟರ್ ರಂಗೇಗೌಡ್ರಿಗೆ ಮಿಸ್ಸಸ್ ರಂಗೇಗೌಡ ಆಗಿ ಮೊದಲನೇ ಸಲ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಷ್ಟು ಜನ ಬಂದಿರ್ತಾರೆ, ಎಲ್ಲರ ಕಣ್ಣು ನಮ್ಮ ಮೇಲೆ ಇರುತ್ತೆ. ಸೊ ಈ ಒಳ್ಳೆ ಸೀರೆ ಉಟ್ಕೊಂಡು ಹೋಗೋಣ. ಎಲ್ಲಿಗವ ಹೊಂಟಿದೀಯಾ? ಅಜ್ಜಿ, ಅತ್ತೆ ಹೇಳಿದ್ ಕೇಳಿಸ್ಕೊಂಡಿಲ್ವಾ? ನಿಮ್ಮ ಮೊಮ್ಮಗನ ಜೊತೆ ಮದ್ವೆಗೆ ಹೋಗೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ಹೊರಡ್ತಾ ಇದ್ದೀನಿ. ಹಂಗಾದ್ರೆ ಎರಡನೇ ಪರೀಕ್ಷೆ ನೀವೇ ನೋಡಿದ್ರಲ್ಲ ಅಜ್ಜಿ, ಅತ್ತೆ ನಮ್ಮಿಬ್ರು ಒಟ್ಟಿಗೆ ಹೋಗೋದಕ್ಕೆ ಹೇಳಿದ್ದಾರೆ. ಒಟ್ಟಿಗೆ ಅಂದ್ರೆ ಅರ್ಥ ಆಗುತ್ತಲ್ವಾ ನಿಮ್ಗೆ? ಅವ್ರು ನಮ್ಮಿಬ್ರನ್ನ ದೂರ ಮಾಡೋ ಆಲೋಚನೆ ಇದ್ದಿದ್ರೆ ಹೀಗೆ ಒಟ್ಟಿಗೆ ಹೋಗಿ ಅಂತ ಹೇಳ್ತಾ ಇರ್ಲಿಲ್ಲ. ಅಜ್ಜಿ, ಇನ್ನೂ ಕಾಲ ಮಿಂಚಿಲ್ಲ. ನೀವು ಯಾವುದೋ ಹಳೆ ಬೇಜಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ದ್ವೇಷ ಮಾಡೋದನ್ನ ಬಿಡಿ. ಕಣ್ಮುಂದೆನೆ ಸತ್ಯ ಇರಬೇಕಾದ್ರೆ ಈ ಪರೀಕ್ಷೆ ಎಲ್ಲ ಯಾಕೆ ಬೇಕು ಹೇಳಿ? ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡುವಂತಾರಲ್ಲ, ಅದಕ್ಕಾದರೂ ಪರೀಕ್ಷೆ ಬೇಕು. ಅವಳು ಇವತ್ತೇ ನಿಮ್ಮನ್ನು ಜೋಡಿಯಾಗಿ ಹೋಗು ಅಂತ ಹೇಳ್ತಾಳಲ್ಲ, ಅದು ಯಾಕೆ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಯ್ತದೆ. ನೀನು ಈ ಹಟ್ಟಿಗೆ ಸೊಸೆಯಾಗಿ ಬಂದ್ಮ್ಯಾಕೆ ಈ ಹಳ್ಳಿನಾಗೆ ಬೇಕಾದಷ್ಟು ಲಗ್ನ ಆಗವೆ, 100 ಜೋಡಿ ಹಸೆಮಣೆ ಏರವ್ರೆ. ರಂಗೇಗೌಡ ಒಬ್ಬನೇ ಹೋಗಿ ತಾಳಿ ಕೊಟ್ಟು ಬಂದವನೇ. ಅವತ್ತೆಲ್ಲ ನಿಮ್ಮನ್ನ ಜೊತೆಯಾಗಿ ಕಳಿಸ್ತಾ ಇದ್ದಳು, ಇವತ್ತು ದಿಢೀರಂತ ಪ್ಲಾನ್ ಮಾಡಿ ನಿಮ್ಮನ್ನ ಜೊತೆಯಾಗಿ ಕಳಿಸ್ತಾವಳೆ ಅಂದರೆ ಯೋಚನೆ ಮಾಡಬೇಕು ತಾನೇ? ಅಯ್ಯೋ, ಅದು ಕಾರಣನೇ ಇಲ್ವಲ್ಲ ಅಜ್ಜಿ? ಅದೇ ನಿನ್ನೆ ಆ ಪಂಡಿತನ ಹಿಡಿಯೋಕೆ ಹೋದಾಗ ನೀನು ನಮ್ಮ ಜೊತೆ ಇದ್ದೆ ಅಂತ ಅವಳ ಕಣ್ಣು ನಿನ್ನಾಗ ಬಿದ್ದದೆ. ಹಾಗೆ ನೀನು ನಮ್ಮ ಸಂಘದಾಗ ಇರ್ಬೋದು ಅಂತ ಅನುಮಾನನೂ ಬಂದದೆ. ಅದು ಅಲ್ಲದೆ ಹೀರೇಗೌಡ ಅವಳನ್ನ ಇಕ್ಕಟ್ಟಿಗೆ ಸಿಕ್ಸಿದ್ರೆ
ಅವಳು ತಪ್ಪು ಮಾಡಿದ್ದನ್ನ ಸಾಕ್ಷಿ ಸಮೇತ ಹಿಡಿತೀವಿ ಅಂತ ಸವಾಲು ಹಾಕವನೇ. ಅದಕ್ಕೆ ಕಾಂಚನ ನಿನ್ನನ್ನು ನಮ್ಮಿಂದ ದೂರ ಮಾಡೋದಕ್ಕೋಸ್ಕರ ಲಗ್ನಕ್ಕೆ ಕಳ್ಸೋಕ್ಕೆ ದಾರಿ ಹುಡುಕೊಂಡವಳೆ. ಇದಕ್ಕೆಲ್ಲ ನೀನು ಮರಳಾಗ್ಬೇಡ. ನೋಡು, ಈ ಹಟ್ಟಿಗೆ ನಿನ್ನಂಥ ಒಳ್ಳೆ ಸೊಸೆ ಬರ್ತಾಳೆ. ರಂಗೇಗೌಡನ ಕಾಂಚನನ ಮೋಸದಿಂದ ಕಾಪಾಡ್ತಾಳೆ ಅಂತ 8 ವರ್ಷದಿಂದ ನಾನು ಸಬ್ರಿ ಥರ ಕಾಯ್ತಾ ಕುಂತೀನಿ. ಇವತ್ತೊಂದು ದಿವಸ ನನ್ನ ಮಾತು ಕೇಳ್ಬಿಡು, ಆಮ್ಯಾಕೆ ನಾನು ಒತ್ತಾಯ ಮಾಡೋಕ್ಕಿಲ್ಲ. ಇವತ್ತು ರಾತ್ರಿ ಕಳೆಯೋದ್ರಾಗ ನಮ್ಮ ರಂಗೇಗೌಡನ ಬಾಳಿಗೆ ಬೆಳಕು ಬರ್ತದೆ.